ಇಂದ ಇಂದ ಅಂದರೆ ಫ್ರಮ್. ಒಂದು ಶಬ್ದದ ಕೊನೆಯಲ್ಲಿ ಇಂದ ಅಂತ ಬಂದರೆ ಏನೆಲ್ಲ ಇಂಗ್ಲೀಷಲ್ಲಿ ಹೇಳಬೇಕು ನೋಡೋಣ. ಇಂದ ಮೊದಲನೇದಾಗಿ ಫ್ರಮ್, ನಂತರ ಸಿನ್ಸ್ ಅಥವಾ ಬೈ ಅಥವಾ ಥ್ರೂ, ವಿತ್ ಅಥವಾ ಯೂಸಿಂಗ್, ಡ್ಯೂ ಟು, ಔಟ್ ಆಫ್, ಬಿಕಾಸ್ ಆಫ್ ಅಥವಾ ಆಫ್. ಈ ಪದಗಳನ್ನು ಉಪಯೋಗಿಸುವಾಗ ಕನ್ನಡದಲ್ಲಿ ಇಂದ ಬರ್ತದೆ, ಇಂಗ್ಲೀಷ್ನಲ್ಲಿ ಈ ಶಬ್ದಗಳು ಬರ್ತವೆ. ಇದರ ವಿವರಣೆ ಮತ್ತು ಉದಾಹರಣೆಗಳನ್ನು ಕೊಟ್ಟು ಕಲಿಸ್ತೇನೆ, ನೀವು ಇದನ್ನು ಚಂದ ಮಾಡಿ ಕಲಿಯಿರಿ. ಈ ಪ್ರಿಪೋಸಿಷನ್ಸ್ಗಳನ್ನು ನೀವು ಸರಿಯಾಗಿ ಉಪಯೋಗಿಸಲಿಕ್ಕೆ ಕಲಿತ್ರೆ ನಿಮ್ಮ ಇಂಗ್ಲೀಷ್ ತುಂಬ ಬ್ಯೂಟಿಫುಲ್, ಅಂದರೆ ಸುಂದರವಾಗಿ ಕೇಳಿಸ್ತದೆ, ಅಂದರೆ ಸುಂದರ ಆಗ್ತದೆ ಅಂತ ತಿಳ್ಕೊಳ್ಳಿ. ಸರಿ, ಈ ಪ್ರಿಪೋಸಿಷನ್ಸ್ಗಳನ್ನು ಕಲಿಯೋಣ. ಇಂದ, ಕನ್ನಡದಲ್ಲಿ ಇಂದ, ಎಲ್ಲಿಂದ ನೋಡೋಣ. ಮೊದಲನೇದಾಗಿ ಫ್ರಮ್ ಅಂದರೆ ಇಂದ, ಒಂದು ಕಡೆಯಿಂದ, ಒಂದು ವಸ್ತು ಅಥವಾ ವ್ಯಕ್ತಿ ಎಲ್ಲಿಂದ ಬಂದಿದೆ ಅಥವಾ ಯಾವಾಗ ಪ್ರಾರಂಭವಾಯಿತು ಎಂದು ಹೇಳಲು ಬಳಸಲಾಗುತ್ತದೆ. ಉದಾಹರಣೆಗೆ, ಐ ಆಮ್ ಕಮ್ಮಿಂಗ್ ಫ್ರಮ್ ಬೆಂಗಳೂರು, ನಾನು ಬೆಂಗಳೂರಿನಿಂದ ಬರುತ್ತಿದ್ದೇನೆ. ಫ್ರಮ್ ಅನ್ನು ಸಮಯದ ಜೊತೆಗೂ ನಾವು ಉಪಯೋಗಿಸ್ತೇವೆ. ಸಿನ್ಸ್, ಎರಡನೇದಾಗಿ ಸಿನ್ಸ್ ಅಂದರೆ ಇಂದ, ಆ ಸಮಯದಿಂದ. ಇದನ್ನು ಗತಕಾಲದ ಒಂದು ನಿರ್ದಿಷ್ಟ ಸಮಯದಿಂದ ಹಿಡಿದು ಇಲ್ಲಿಯವರೆಗೆ ಒಂದು ಕೆಲಸ ನಡೆಯುತ್ತಿದೆ ಎಂದು ಹೇಳಲು ಬಳಸಲಾಗುತ್ತದೆ. ಉದಾಹರಣೆಗೆ, ಶಿ ಹ್ಯಾಸ್ ಬಿನ್ ಸ್ಟಡಿಯಿಂಗ್ ಸಿನ್ಸ್ ಮಾರ್ನಿಂಗ್, ಅವಳು ಮುಂಜಾನೆಯಿಂದ ಓದುತ್ತಿದ್ದಾಳೆ. ಇದನ್ನು ಹೆಚ್ಚಾಗಿ ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಜೊತೆ ಉಪಯೋಗಿಸಲಾಗ್ತದೆ, ಅಂದರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ಗಳಲ್ಲಿ ಉಪಯೋಗಿಸಲಾಗ್ತದೆ. ಬೈ ಅಂದರೆ ಮೂಲಕ, ಇಂದ, ಒಳಗೆ, ಯಾರಿಂದ ಅಥವಾ ಯಾವುದರ ಮೂಲಕ ಒಂದು ಕೆಲಸ ನಡೆಯಿತು ಎಂದು ಹೇಳಲು ಅಥವಾ ಒಂದು ನಿರ್ದಿಷ್ಟ ಸಮಯದ ಒಳಗೆ ಎಂದು ತಿಳಿಸಲು ಬಳಸಲಾಗುತ್ತದೆ. ಉದಾಹರಣೆಗೆ, ದಿಸ್ ಬುಕ್ ವಾಸ್ ರಿಟನ್ ಬೈ ಕುವೆಂಪು, ಈ ಪುಸ್ತಕವು ಕುವೆಂಪು ಅವರಿಂದ ಬರೆಯಲ್ಪಟ್ಟಿದೆ. ಬೈ ಅಂದರೆ ಯಾರಿಂದ ಅಥವಾ ಯಾವ ಸಮಯದಿಂದ. ಮುಂದಿನ ಪ್ರಿಪೋಸಿಷನ್ ಥ್ರೂ. ಥ್ರೂ ಅಂದರೆ ಮೂಲಕ, ಒಳಗಿನಿಂದ, ಒಂದು ಬದಿಯಿಂದ ಮತ್ತೊಂದು ಬದಿಗೆ ಅಥವಾ ಯಾವುದೋ ಒಂದರ ಮುಖಾಂತರ ಹೋಗುವುದನ್ನು ಸೂಚಿಸುತ್ತದೆ. ಉದಾಹರಣೆಗೆ, ದ ಟ್ರೈನ್ ಪಾಸ್ಡ್ ಥ್ರೂ ದ ಟನಲ್, ರೈಲು ಸುರಂಗದ ಮೂಲಕ ಒಳಗಿನಿಂದ ಹಾದು ಹೋಯಿತು. ಇನ್ನೊಂದರ ಒಳಗಿನಿಂದ ಅಂತ ಹೇಳಲಿಕ್ಕೆ ನಾವು ಥ್ರೂ ಬಳಸ್ತೇವೆ. ಮುಂದಿನ ಪ್ರಿಪೋಸಿಷನ್ ವಿತ್ ಅಂದರೆ ಜೊತೆಗೆ, ಇಂದ, ಯಾರಾದರೂ ಅಥವಾ ಯಾವುದಾದರೂ ವಸ್ತುವಿನ ಜೊತೆಯಲ್ಲಿ ಇರುವುದನ್ನು ಸೂಚಿಸಲು ಅಥವಾ ಒಂದು ಉಪಕರಣವನ್ನು ಬಳಸಿ ಕೆಲಸ ಮಾಡುವುದನ್ನು ತಿಳಿಸಲು ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಐ ಕಟ್ ದಿ ಆ್ಯಪಲ್ ವಿತ್ ಅ ನೈಫ್, ನಾನು ಚಾಕುವಿನಿಂದ ಸೇಬನ್ನು ಕತ್ತರಿಸಿದೆ. ಮುಂದಿನ ಪ್ರಿಪೋಸಿಷನ್ ಡ್ಯೂ ಟು, ಕಾರಣದಿಂದ, ಕಾರಣದಿಂದಾಗಿ. ಒಂದು ಘಟನೆ ಅಥವಾ ಫಲಿತಾಂಶಕ್ಕೆ ನಿಖರವಾದ ಕಾರಣ ಏನೆಂದು ತಿಳಿಸಲು ಇದನ್ನು ಬಳಸಲಾಗುತ್ತದೆ, ಹೆಚ್ಚಾಗಿ ನೆಗೆಟಿವ್ ಅಥವಾ ಔಪಚಾರಿಕ ಸಂದರ್ಭಗಳಲ್ಲಿ. ದ ಮ್ಯಾಚ್ ವಾಸ್ ಕ್ಯಾನ್ಸಲ್ಡ್ ಡ್ಯೂ ಟು ರೈನ್, ಮಳೆಯ ಕಾರಣದಿಂದಾಗಿ ಪಂದ್ಯ ರದ್ದಾಯಿತು. ಮುಂದಿನ ಪ್ರಿಪೋಸಿಷನ್ ಔಟ್ ಆಫ್, ಇಂದ, ಹೊರಗೆ, ಒಂದು ಜಾಗದ ಒಳಗಿನಿಂದ ಹೊರಗೆ ಬರುವುದನ್ನು ಅಥವಾ ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಇಷ್ಟು ಭಾಗ ಎಂದು ಹೇಳಲು ಬಳಸಲಾಗುತ್ತದೆ. ಉದಾಹರಣೆಗೆ, ಹಿ ವಾಕ್ಡ್ ಔಟ್ ಆಫ್ ದ ರೂಮ್, ಅವನು ಕೋಣೆಯಿಂದ ಹೊರಗೆ ಹೋದನು. ಮುಂದಿನ ಪ್ರಿಪೋಸಿಷನ್ ಬಿಕಾಸ್ ಆಫ್, ಕಾರಣದಿಂದಾಗಿ, ಯಾವುದೇ ಒಂದು ಸಾಮಾನ್ಯ ವಿಷಯ ಅಥವಾ ವ್ಯಕ್ತಿಯ ಕಾರಣದಿಂದ ಒಂದು ಕೆಲಸ ನಡೆಯಿತು ಎಂದು ವಿವರಿಸಲು ಬಳಸಲಾಗುತ್ತದೆ. ಐ ಆಮ್ ಲೇಟ್ ಬಿಕಾಸ್ ಆಫ್ ಹೆವಿ ಟ್ರಾಫಿಕ್, ಭಾರೀ ಟ್ರಾಫಿಕ್ ಕಾರಣದಿಂದಾಗಿ ನನಗೆ ತಡವಾಯಿತು. ಮುಂದಿನ ಪ್ರಿಪೋಸಿಷನ್ ಆಫ್, ಇಂದ, ದೂರ, ಮೇಲಿಂದ ಕೆಳಗೆ, ಒಂದು ವಸ್ತುವಿನ ಸಂಪರ್ಕವನ್ನು ಕಡಿತಗೊಳಿಸುವುದು, ಸ್ವಿಚ್ ಆಫ್ ಮಾಡುವುದು ಅಥವಾ ಒಂದು ಮೇಲ್ಮೈಯಿಂದ ಕೆಳಗೆ ಬೀಳುವುದನ್ನು ಸೂಚಿಸಲು ಬಳಸಲಾಗುತ್ತದೆ. ಉದಾಹರಣೆಗೆ, ದಿ ಆ್ಯಪಲ್ ಫೆಲ್ ಆಫ್ ದ ಟ್ರೀ, ಸೇಬು ಮರದಿಂದ ಕೆಳಗೆ ಬಿದ್ದಿತು.